ಡಿಯರ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ನಿಮ್ಮ ಜೊತೆಗೆ ಯೂಟ್ಯೂಬ್ನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಸ್ಯಾಮ್ಸಂಗ್ ಫೋನ್ಗಳ ಬಗ್ಗೆ ವಿಚಾರ ಮಾಡಿದಾಗ ಒಂದು ವಿಶೇಷವಾದಂತಹ ಅಂಶ ಏನಂತಂದರೆ, ಸ್ಯಾಮ್ಸಂಗ್ ಕಂಪ್ನಿ ಅಥವಾ ಆಂಡ್ರಾಯ್ಡ್ನಿಂದ ರಚನೆ ಆಗಿರ್ತಕ್ಕಂಥ ಯಾವುದೇ ಫೋನ್ಗಳು ಫರ್ಮ್ವೇರ್ ಅಪ್ಡೇಟ್ ಅಂತ ಕೊಡ್ತಾ ಇರ್ತವೆ. ನಿಯಮಿತವಾಗಿ ಬರುವಂತಹ ಈ ಫರ್ಮ್ವೇರ್ ಅಪ್ಡೇಟ್ಗಳು ಆ ಫೋನ್ನ ಆಕಾರವನ್ನು ಮತ್ತು ಅದರಲ್ಲಿ ಇರ್ತಕ್ಕಂಥ ಕೆಲವು ವಿಶೇಷತೆಗಳನ್ನ ಬದಲಾಯಿಸುತ್ತೆ, ಹೊಸ ಹೊಸ ಫೀಚರ್ಗಳನ್ನ ಕೊಡ್ತಾ ಇರ್ತವೆ. ಆದರೆ ಈ ಒಂದು ಫೀಚರ್ಗಳನ್ನ ನಾವು ಆ ಕಂಪನಿ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆನೇ ಕೆಲವಷ್ಟು ಜನ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಅಂತ ಒಂದು ವಿಶೇಷವಾದಂತಹ ಫರ್ಮ್ವೇರನ್ನು ನಾವಿವತ್ತು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅದು ಹೇಗಿರುತ್ತೆ ಅನ್ನೋದನ್ನು ನಾನು ನನ್ನ ಫೋನ್ನ ಗ್ಯಾಲಕ್ಸಿ S2 ಸ್ಯಾಮ್ಸಂಗ್ ಗ್ಯಾಲಕ್ಸಿ S2 i9 100 ಮಾಡೆಲ್ನಲ್ಲಿ ನಾನು ಜೆಲ್ಲಿ ಬೀನನ್ನು ಇನ್ಸ್ಟಾಲ್ ಮಾಡಿದ್ದೀನಿ 4.1.2. ಅದು ಹೇಗಿದೆ ಅನ್ನೋದನ್ನು ನಾನು ಇವಾಗ ನೋಡೋಣ. ಮೊದಲನೇದಾಗಿ ನಾನು ಈ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಿಚ್ ಆನ್ ಮಾಡುವಾಗ ಕೂಡ ಬೂಟ್ ಲೋಗೋ ಕೂಡ ಚೇಂಜ್ ಆಗಿಬಿಟ್ಟಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S2 ಅಂತ ನೋಡ್ತಾ ಇದ್ದಿರ್ತಾವೆ. ಇವಾಗ ಇದು ಬೂಟ್ ಆಗುವಾಗ ಬೂಟ್ ಲೋಗೋ ಕೂಡ ತುಂಬ ವಿಶಿಷ್ಟವಾಗಿ ಮಾಡಿದ್ದಾರೆ. ಅದನ್ನು ಕೂಡ ತಾವು ನೋಡಬಹುದು. ನಂತರ ಇದರಲ್ಲಿ ಬಹಳ ವಿಶೇಷವಾದಂತಹ ಅಂಶಗಳನ್ನ ಫೀಚರ್ಗಳನ್ನ ಕೊಟ್ಟಿರೋದು ನಮಗೆ ಸಂತೋಷ ತರ್ತಾ ಇದೆ. ಸಾಮಾನ್ಯವಾಗಿ ಇದು ಎಕ್ಲೇರ್, ಫ್ರೋಯೋ, ಜಿಂಜರ್ ಬ್ರೆಡ್, ಆಮೇಲೆ ಐಸ್ ಕ್ರೀಮ್ ಸ್ಯಾಂಡ್ವಿಚ್, ಈಗ ಬಂದಿರೋದು ಜೆಲ್ಲಿ ಬೀನ್ ಅಂತ. ಈ ಜೆಲ್ಲಿ ಬೀನ್ನ ಇದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿದೆ. ಈ ಹೋಮ್ ಸ್ಕ್ರೀನ್ ಆದ ನಂತರ ನಾವು ಕೆಲವಷ್ಟು ವಿಶೇಷತೆಗಳನ್ನ ಇದರಲ್ಲಿ ಮೊದಲನೇದಾಗಿ ಶುರು ಮಾಡೋದೇನಪ್ಪ ಅಂತಂದರೆ ನೋಟಿಫಿಕೇಶನ್ ಸೆಂಟರ್. ಮೊದಲನೇದಾಗಿ ನೋಟಿಫಿಕೇಶನ್ ಸೆಂಟರ್ನ ನೋಡೋಣ. ಈ ರೀತಿಯಾಗಿದೆ. ನೋಟಿಫಿಕೇಶನ್ ಸೆಂಟರ್ನಲ್ಲಿ ಬಹಳಷ್ಟು ವಿಶೇಷತೆಗಳು ಇದರಲ್ಲಿವೆ. ಇದು ಮೊದಲನೇದಾಗಿ ಇಲ್ಲಿ ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ ಮಾಡುವಂಥದ್ದು, ಇಲ್ಲಿ ವೈಫೈ, ಆ ರೀತಿಯಾಗಿ ಬ್ರೈಟ್ನೆಸ್ ಈ ರೀತಿಯಾದಂತಹ ಕೆಲವಷ್ಟು ವಿಶೇಷತೆಗಳು ಇದರಲ್ಲಿವೆ. ಬ್ಲಾಕ್ ಮೋಡ್ ಇದೆ. ಆಮೇಲೆ ಇಲ್ಲೇ ನಾವು ಡಾಟಾನ ಆನ್ ಅಥವಾ ಆಫ್ ಮಾಡ್ಕೋಬಹುದು ಅಂತ ಕೆಲವು ಫೀಚರ್ಸ್ಗಳನ್ನ ಇದರಲ್ಲಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಇವಾಗ ಮೇನ್ ಸ್ಕ್ರೀನ್ಗೆ ಹೋಗೋಣ. ಇಲ್ಲಿ ನಾವು 2 ಹೋಮ್ ಸ್ಕ್ರೀನ್ಗಳನ್ನ ಇಟ್ಕೊಂಡಿದ್ದೀವಿ. ಈ ರೀತಿಯಾದಂಥ ಹೋಮ್ ಲಾಂಚರ್ ಇದೆ ಇದರಲ್ಲಿ. ಇಲ್ಲಿ ನಾವು ಅಪ್ಲಿಕೇಶನ್ಸ್ಗಳನ್ನ, ಇಲ್ಲಿ ವಿಜೆಟ್ಸ್ಗಳನ್ನ ಕೂಡ ನೋಡ್ಕೋಬಹುದು. ವಿಜೆಟ್ಸ್ಗಳಿದೆ. ಆಮೇಲೆ ಇದಾದ ನಂತರ ಇಲ್ಲಿ ಕಾಲ್ ಮಾಡುವಂತಹ ಈ ಕೀಪ್ಯಾಡ್ ಕೂಡ ಚೇಂಜ್ ಮಾಡಿದ್ದಾರೆ. ಈ ರೀತಿ ನೀಲಿ ಬಣ್ಣದಲ್ಲಿದೆ ಇದು. ಇದ್ರ ಜೊತೆಗೆ ಈ ರೀತಿಯಾದಂತಹ ಕೆಲವಷ್ಟು ವಿಚಾರಗಳಿವೆ. ಆಮೇಲೆ S3ನಲ್ಲಿರುವಂತೆ ಇದರಲ್ಲಿ ಸ್ಮಾರ್ಟ್ ಸ್ಟೇ ಅನ್ನುವಂಥ ಒಂದು ಆಪ್ಷನ್ ಕೂಡ, ಫೀಚರ್ ಕೂಡ ಇದರಲ್ಲಿದೆ. ಅಂದರೆ ಇನ್ನೂ ಕೆಲವಷ್ಟು ವಿಚಾರಗಳನ್ನ ನಾನು ಇವಾಗ ಮುಂದೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಸೆಟ್ಟಿಂಗ್ಸ್ ಕೂಡ ಚೇಂಜ್ ಆಗಿದೆ. ಸೆಟ್ಟಿಂಗ್ಸ್ನಲ್ಲಿ ಇರ್ತಕ್ಕಂಥ ಪೇನ್ ಕೂಡ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಈ ರೀತಿಯಾಗಿ ವೈಫೈ, ಬ್ಲೂಟೂತ್, ಡಾಟಾ ಯೂಸೇಜ್, ಮೋರ್ ಆಪ್ಷನ್ಸ್ನಲ್ಲಿ ಕೂಡ ಹೋಮ್ ಲಾಕು, ಅದು ಟೈದರಿಂಗ್ ಎಲ್ಲ ಚೇಂಜ್ ಇದೆ. ಜೊತೆಗೆ ಹೋಮ್ ಸ್ಕ್ರೀನ್ನಲ್ಲಿ 2 ಸ್ಕ್ರೀನ್ಗಳನ್ನ ಇಟ್ಟಿದ್ದಾರೆ, ಬೇಸಿಕ್ ಮೋಡು ಮತ್ತು ಇದು ನಾರ್ಮಲ್ ಮೋಡ್ ಅಂತ ಹೇಳಿ. ಅದರ ಜೊತೆಗೆ ಈಗ ಇನ್ನಷ್ಟು ಕೆಲವು ಹೊಸ ವಿಚಾರಗಳು ಇದರಲ್ಲಿದೆ. ಬ್ಲಾಕಿಂಗ್ ಮೋಡ್ ಅಂತ ಹೇಳಿ. ಈ ಬ್ಲಾಕಿಂಗ್ ಮೋಡ್ನ ಮೂಲಕ ನಾವು ಕಾಲ್ಗಳನ್ನ ಬ್ಲಾಕ್ ಮಾಡ್ಬೋದು. ಅದರ ಜೊತೆಗೆ ಈ ಡಿಸ್ಪ್ಲೇನಲ್ಲಿ ಕೂಡ ಕೆಲವಷ್ಟು ವಿಶೇಷತೆಗಳಿವೆ. ಒಂದೇದು ಏನು ಅಂತಂದರೆ ವಾಲ್ಪೇಪರು, ಸ್ಕ್ರೀನ್ ಮೋಡು, ಬ್ರೈಟ್ನೆಸ್ಸು ಇವು ನಾರ್ಮಲ್ ಆಗಿರುವಂಥವು. ಅದರ ಜೊತೆಗೆ ಸ್ಮಾರ್ಟ್ ಸ್ಟೇ ಅಂತ ಇದೊಂದು ಹೊಸ ಆಪ್ಷನ್ನ S3ಯಲ್ಲಿ ಇರುವಂಥ ಗ್ಯಾಲಕ್ಸಿ S3ನಲ್ಲಿ ಇರುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಫಾಂಟ್ ಸ್ಟೈಲ್ ಕೂಡ ಒಂದು 4-5 ಫಾಂಟ್ ಸ್ಟೈಲ್ಗಳನ್ನ ಕೊಟ್ಟಿದ್ದಾರೆ ಇವಾಗ. ಅದ್ರ ಜೊತೆಗೆ ಡಿಸ್ಪ್ಲೇ ಮೋಡ್ಗಳಲ್ಲಿ, ಈ ಸ್ಕ್ರೀನ್ ಮೋಡ್ಗಳಲ್ಲಿ 4 ರೀತಿಯಾಗಿರುವಂಥ ಸ್ಕ್ರೀನ್ ಮೋಡ್ಗಳಿವೆ. ಅವುಗಳನ್ನ ತಾವು ಅಪ್ಡೇಟ್ ಮಾಡಿದ ನಂತರ ನೋಡ್ಕೋಬೋದು. ಆಮೇಲೆ ಸ್ಟೋರೇಜ್ನಲ್ಲಿ ಪವರ್ ಮ್ಯಾನೇಜ್ಮೆಂಟು, ಆಮೇಲೆ ಬ್ಯಾಟ್ರಿ, ಈ ರೀತಿಯಾದಂಥ ಕೆಲವಷ್ಟು ವಿಚಾರಗಳಿವೆ ಇದರಲ್ಲಿ ಹೊಸದಾಗಿ ಸೇರ್ಪಡೆಯಾಗಿವೆ. ಅವುಗಳನ್ನ ತಾವು ನೋಡ್ಕೋಬೋದು. ಕ್ಲೌಡ್ ಅನ್ನುವಂಥ ಒಂದು ಹೊಸದ ಆಪ್ಷನ್ನ ಕೊಟ್ಟಿದ್ದಾರೆ. ಈ ಕ್ಲೌಡ್ನ ಮೂಲಕ ನಾವು ನಮ್ಮ ಫೋನ್ನಲ್ಲಿ ಇರ್ತಕ್ಕಂಥ ಕೆಲವು ವಿಶೇಷ ಡಾಕ್ಯುಮೆಂಟ್ಗಳನ್ನ ಅದರಲ್ಲಿ ಸೇವ್ ಮಾಡ್ಕೋಬೋದು. ಈ ರೀತಿಯಾದಂಥ ಎಕ್ಸೆಸಿಬಿಲಿಟಿ, ಮೋಷನಲ್ಲಿ ಬಹಳಷ್ಟು ಹೊಸ ಫೀಚರ್ಗಳನ್ನ ತೆಗೆದುಕೊಂಡಿದ್ದಾರೆ. ಅವುಗಳನ್ನೆಲ್ಲ ಇಲ್ಲಿ ಹೇಳೋದಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ಆಮೇಲೆ ಇದಾದ ನಂತರ ಗ್ಯಾಲರಿನಲ್ಲಿ ಕೂಡ ಒಂದು ಹೊಸ ರೀತಿಯಾದಂಥ ಫೀಚರ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿದೆ ಅನ್ನೋದನ್ನು ಇವಾಗ ನಾವು ನೋಡೋಣ.
ಇದನ್ನೇ ಸೆಲೆಕ್ಟ್ ಮಾಡಿದ್ರು ಇಲ್ಲಿ ಕೆಳಗಡೆ ಈ ರೀತಿಯಾದಂಥ ಫೀಚರ್ ಇದೆ. ಫೇಸ್ ಟ್ಯಾಗಿಂಗ್ ಕೂಡ ಇದರಲ್ಲಿ ಇಟ್ಟಿದ್ದಾರೆ. ಇದು ಈ ರೀತಿಯಾದಂಥ ಗ್ಯಾಲರಿ ಜೊತೆಗೆ ಬಹಳಷ್ಟು ವಿಶೇಷತೆಗಳನ್ನು ಅದರಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ಇನ್ನೂ ಕೆಲವಷ್ಟು ವಿಚಾರಗಳು ಇದರಲ್ಲಿವೆ. ಆದರೂ ಕೂಡ ಈಗ ನೋಡಿ ಆಲ್ ಬಟನ್ ಒತ್ತಿದಾಗ ಈ ರೀತಿಯಾದಂಥ ಪವರ್ ಆಫ್, ಡಾಟಾ ನೆಟ್ವರ್ಕ್ ಮೋಡ್, ಫ್ಲೈಟ್ ಮೋಡ್, ರೀಸ್ಟಾರ್ಟ್ ಈ ರೀತಿಯಾಗಿ ಅಂತಕ್ಕಂಥದ್ದು. ಆಮೇಲೆ ವಿಡಿಯೋ ಪ್ಲೇಯರ್ ಕೂಡ ಚೇಂಜ್ ಆಗಿದೆ, ಮ್ಯೂಸಿಕ್ ಪ್ಲೇಯರ್ ಕೂಡ ಚೇಂಜ್ ಆಗಿದೆ. ವಿಡಿಯೋ ಪ್ಲೇಯರ್ನಲ್ಲಿ ಒಂದು ವಿಶೇಷ ಇದೆ, ಏನಂತಂದರೆ ಯಾವುದಾದ್ರು ವಿಡಿಯೋ ನೋಡುವಾಗ ಇಲ್ಲಿನೇ ಆಟೋ ರೊಟೇಷನ್ನ ಚೇಂಜ್ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ ಇಟ್ಟಿದ್ದಾರೆ. ಈ ರೀತಿಯಾಗಿ ಇದ್ರ ಜೊತೆಗೆ ಇದು ಹೊಸ ಸ್ಮಾರ್ಟ್ ಆಪ್ಷನ್ ಏನು ಅಂತಂದರೆ ಪಾಪಪ್ ವಿಂಡೋ. ಇದನ್ನು ಕ್ಲಿಕ್ ಮಾಡಿದಾಗ ಇದು ಸ್ಕ್ರೀನ್ನ ಹೊರಗಡೆನೇ ಬರ್ತದೆ. ಇದನ್ನು ನಾವು ಹೇಗೆ ಬೇಕಾದರೂ ಬಳಸ್ಕೋಬೋದು. ಈ ರೀತಿ ಸರಿ. ಇದ್ರ ಜೊತೆಗೆ ಮ್ಯೂಸಿಕ್ ಆಪ್ಷನ್ ಕೂಡ ಚೇಂಜ್ ಆಗಿದೆ, ಮ್ಯೂಸಿಕ್ ಪ್ಲೇಯರ್ ಕೂಡ ಚೇಂಜ್ ಆಗಿದೆ. ಒಟ್ಟಾರೆ ಜೆಲ್ಲಿ ಬೀನ್ ಇಟ್ಸ್ ಅ ವಂಡರ್ಫುಲ್ ಫರ್ಮ್ವೇರ್ ಅಪ್ಗ್ರೇಡ್ ಫ್ರಮ್ ದ ಸ್ಯಾಮ್ಸಂಗ್. Thanks for watching. Have a nice day.